ಯಾಕೋ? ಅಲ್ವೋ, ಮೊದಲೇ ಈ ಬೆಂಗಳೂರಲ್ಲಿ ಹೊಗೆ ಧೂಳು ಎಲ್ಲ ಜಾಸ್ತಿ, ಅದರಲ್ಲಿ ಈ ಸಿಗರೇಟ್ ಹೊಗೆ ಬೇರೆ ಬೇಕಾ? ಹಾ, ಬೇಕಾ ಹೇಳು? ಹಾಯ್ ಬ್ರೋ. ಹಾಯ್ ಬ್ರೋ. ಯೋ ಹೊಸ ಬಡಿ. ಯಾಕೆ ಬ್ರೋ ಬಾಯಲ್ಲಿರ್ಬೇಕಾಗಿರೋ ಸಿಗರೇಟ್ ಕೈಯಲ್ಲಿದೆ? ನಾವು ಬಾಯಲ್ಲೇ ಇಟ್ಕೊಂಡಿದ್ವಿ. ಇವ್ರೇನೋ ಹೇಳಿದ್ರು ಕೈಯಲ್ಲಿ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ, ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ವಿ. ಬ್ರೋ ಒಂದು ಗುಡ್ ನ್ಯೂಸ್. ಇನ್ನೇನು ಸ್ವಲ್ಪ ದಿನ ನಮ್ಮ ಬ್ಯಾಂಗ್ಳೂರಲ್ಲಿ ಸ್ಟೀಲ್ ಫ್ಲೇವರ್ ಮಾಡ್ತಿದ್ದಾರೆ, ಸಖತ್ತಾಗಿರುತ್ತೆ ಬೈಕ್ ಓಡ್ಸಕ್ಕೆ. ಸೂಪರ್ ಬ್ರೋ. ಇನ್ನೇ ನಂದು ಹೊಸ ಬುಲೆಟ್ ಬರ್ತಿದೆ ನೆಕ್ಸ್ಟ್ ವೀಕು, ಸಖತ್ತಾಗಿರುತ್ತೆ ಬಿಡು ಬ್ರೋ ರೈಡ್. ಓ ಗ್ರೇಟ್. ಸಖತ್ತಾಗಿರುತ್ತೆ ಸ್ಟೀಲ್ ಫ್ಲೇವರ್ ಆದ್ರೆ. ಯಾಕೆ ಹೇಳೋ? ಆ ಸ್ಟೀಲ್ ಫ್ಲೇವರ್ ಮಾಡೋಕ್ಕೋಸ್ಕರ ಕಟ್ ಮಾಡ್ತಿರೋದು ಒಂದೆರಡು ಮರನ ಅಲ್ಲ, 800ರಿಂದ 1000 ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಏನ್ ನಿಮ್ಮಪ್ಪ ಹಾಕಿದ್ರ ಮರಗಳನ್ನ? ನಿನ್ನಿಗ್ಯಾಕೋ? ಕಟ್ ಮಾಡ್ಲಿ ಬಿಡು, ಅಪ್ಡೇಟ್ ಆಗ್ತಿರ್ಬೇಕು. ಹಳೆ ರೋಡಲ್ಲಿ ಯಾವಾಗ್ಲೂ ಗೂಬೆಗಳ ಥರ ಓಡಕ್ಕಾಗಲ್ಲ. ಕರೆಕ್ಟ್ ಬ್ರೋ. ಅಪ್ಡೇಟ್ ಆಗ್ತಿರ್ಬೇಕು. ನಿಮ್ಮ ಮನೆಯಿಂದ ನನಗೇನೋ ಕಾಲ್ ಮಾಡ್ತಾ ಇದ್ದಾರೆ? ಹೌದಾ? ಹಲೋ. ಹಾ ಹಾ, ನಿಮ್ಮನೆ ಹೊಡೆದಾಗ್ತಿದಾರಂತೋ. ಏನೋ ಹೇಳ್ತಾ ಇದ್ಯಾ? ಏನು ನಮ್ಮ ಮನೆ ಹೊಡೆದಾಗ್ತಿದಾರಂದೆ? ನಿಮ್ಮ ಮನೆ ಹೊಡೆದಾಗ್ತೀರಿ ಅಂತ ಹೇಳಿದ್ಕೆ ಎಷ್ಟು ಬೇಗ ಅಲ್ಲಿಂದ ಓಡ್ ಬಂದೆ ಅಲ್ಲ. ಅದೇ ಒಂದು ಸ್ಟೀಲ್ ಫ್ಲೇವರ್ ಕಟ್ಟಕ್ಕೋಸ್ಕರ 800ರಿಂದ 1000 ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಮರಗಳಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮಪ್ಪ ಹಾಕಿದ್ದ ಮರಗಳನ್ನ ಕಟ್ ಮಾಡ್ಲಿ ಬಿಡು ಅಂತಿದ್ದೆ. ನಮ್ಮ ಮನೆಗಳು ಹೊಡೆದಾಗ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಎಲ್ಲಿದ್ರೂ ಓಡ್ ಬಂದು ತಡಿತೀವಿ. ಅದೇ ರೀತಿ ಯಾವುದೋ ಸ್ಟೀಲ್ ಫ್ಲೇವರ್ ಕಟ್ಟಕ್ಕೋಸ್ಕರ ನಾವು ಮುಸ್ರಾಗಿರೋ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದು ತಡೆಯೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದೇ ರೀತಿ ಎಲ್ಲರೂ ತಮ್ಮ ಪಾಡಿಗಿದ್ರೆ ಈಗ ದುಡ್ಡುಗೋಸ್ಕರ ಬ್ಯಾಂಕ್ಗಳ ಮುಂದೆ ಪರದಾಡ್ತಿರೋ ಜನ ಮುಂದೊಂದು ದಿನ ಆಕ್ಸಿಜನ್ಗೋಸ್ಕರ ಹಾಸ್ಪಿಟಲ್ಗಳ ಮುಂದೆ ಕ್ಯೂ ನಿಲ್ಬೇಕಾಗುತ್ತೆ. ಅಪ್ಡೇಟ್ ಆಗಿ, ಸಾಧ್ಯ ಆದರೆ ನೇಚರ್ನ ಹಾಳು ಮಾಡದೆ ಅಪ್ಡೇಟ್ ಆಗಿ.